ರಾಜ್ಯದಲ್ಲಿ ಮುಖ್ಯಮಂತ್ರಿ ಕುರ್ಚಿ ಬದಲಾವಣೆ ವಿಚಾರ ಸ್ವಲ್ಪ ಚರ್ಚೆಯಿಂದ ಪಕ್ಕಕ್ಕೆ ಸರಿದಿತ್ತು. ಬೇರೆ ಬೇರೆ ವಿಚಾರಗಳು ಅಧಿವೇಶನ ಆಯಿತು. ಅಧಿವೇಶನದ ನಂತರದಲ್ಲಿ ಅನೇಕ ಬೇರೆ ಬೇರೆ ವಿಚಾರಗಳು ಬಂದಿದ್ದರಿಂದ ಡಿಬೇಟ್ಗೆ ಅಂದರೆ ಚರ್ಚೆಗೆ ಈ ಮುಖ್ಯಮಂತ್ರಿ ಕುರ್ಚಿ ಬದಲಾವಣೆ ವಿಚಾರವನ್ನು ತರುವ ಆ ಪರಿಸ್ಥಿತಿ ಇರಲಿಲ್ಲ. ಇವತ್ತು ರಾಹುಲ್ ಗಾಂಧಿ ಅವರು ಕೆಲವೇ ಕ್ಷಣಗಳ ವಿಸಿಟ್ಗೆ ರಾಜ್ಯಕ್ಕೆ ಬರ್ತಾ ಇದ್ದಾರೆ ಅನ್ನೋ ಮಾಹಿತಿ ಇತ್ತು. ಆದರೆ ಕೆಲವೇ ಕ್ಷಣಗಳು ಅನ್ನೋದು ಬಹಳ ಸ್ಪೆಸಿಫಿಕ್ ಆಗಿ ತಿಳಿಸಲಾಗಿತ್ತಾದ್ರಿಂದ ಚರ್ಚೆ ಆಗೋ ಮಟ್ಟಿಗೆ ಏನೂ ಆಗಬಾರ್ದೇನೋ ಆಗೋಲ್ವೇನೋ ಅನ್ನೋ ಅಂದಾಜೇ ಇತ್ತು. ಇದೇ ಅಂದಾಜಿನಲ್ಲೇ ಸಿದ್ದರಾಮಯ್ಯನವರು ಕೂಡ ಮಾತನಾಡಿದ್ರು ಮಾಧ್ಯಮದವರ ಜೊತೆಯಲ್ಲಿ. ಇನ್ಫ್ಯಾಕ್ಟ್ ರಾಹುಲ್ ಗಾಂಧಿ ಅವರು ಮೈಸೂರಿನಿಂದ ವಯನಾಡು ಹೀಗಿತ್ತು ಪ್ರವಾಸ. ಮೈಸೂರಿಗೆ ಬಂದರು, ಡಿ ಕೆ ಶಿವಕುಮಾರ್ ಅವರು ಹಾಗೆ ಸಿದ್ದರಾಮಯ್ಯನವರು ಜಂಟಿಯಾಗಿ ಹೋದರು, ಹೂಗುಚ್ಚ ಕೊಟ್ಟರು, ವಿಶ್ ಮಾಡಿದ್ರು. ರಾಹುಲ್ ಗಾಂಧಿ ಅವರು ಹೋದರು. ಅದಾದಮೇಲೆ ಸಿದ್ದರಾಮಯ್ಯನವರು ಆಚೆ ಬಂದ್ಬಿಟ್ಟು ಮಾಧ್ಯಮಗಳಿಗೆ ಹೇಳಿಕೆ ಕೊಟ್ಟರು. ಆ ಹೇಳಿಕೆ ಕೊಟ್ಟಿದ್ದನ್ನು ಗಮನಿಸಿ ಅದಾದಮೇಲೆ ಹೆಂಗೆ ಪ್ಲಾಟ್ ಟರ್ನ್ ಆಗ್ತಾ ಬಂತು, ಕತೆ ಹೇಗೆ ಚೇಂಜ್ ಆಗ್ತಾ ಬಂತು ಅನ್ನೋದನ್ನು ವಿವರಿಸ್ತೀನಿ. ಮೊದಲು ಸಿದ್ದರಾಮಯ್ಯನವರು ಕೊಟ್ಟ ಆ ಹೇಳಿಕೆಯನ್ನು ಗಮನಿಸಿ ವಾಪಸ್ ಬನ್ನಿ. Rahul Gandhi, while you met Rahul Gandhi, sir, any political discussion? No discussion has been taken place today. Even in the evening also, no discussion will be taken place. He is coming and going. For these speculations, sir, what's your answer to the speculations? Because see, there is a function in Gudluru. yes, sir. Okay. He is going there. Rahul Gandhi, while you met Rahul Gandhi, sir, any political discussion? No discussion has been taken place today. Even in the evening also, no discussion will be taken place. He is coming and going. For these speculations, sir, what's your answer to the speculations? Because see, there is a function in Gudluru. yes, sir. Okay. He is going there. Rahul Gandhi, while you met Rahul Gandhi, sir, any political discussion? No discussion has been taken place today. ರಾಜ್ಯದಲ್ಲಿ ಮುಖ್ಯಮಂತ್ರಿ ಕುರ್ಚಿ ಬದಲಾವಣೆ ವಿಚಾರ ಸ್ವಲ್ಪ ಚರ್ಚೆಯಿಂದ ಪಕ್ಕಕ್ಕೆ ಸರಿದಿತ್ತು. ಬೇರೆ ಬೇರೆ ವಿಚಾರಗಳು ಅಧಿವೇಶನ ಆಯಿತು. ಅಧಿವೇಶನದ ನಂತರದಲ್ಲಿ ಅನೇಕ ಬೇರೆ ಬೇರೆ ವಿಚಾರಗಳು ಬಂದಿದ್ದರಿಂದ ಡಿಬೇಟ್ಗೆ ಅಂದರೆ ಚರ್ಚೆಗೆ ಈ ಮುಖ್ಯಮಂತ್ರಿ ಕುರ್ಚಿ ಬದಲಾವಣೆ ವಿಚಾರವನ್ನು ತರುವ ಆ ಪರಿಸ್ಥಿತಿ ಇರಲಿಲ್ಲ. ಇವತ್ತು ರಾಹುಲ್ ಗಾಂಧಿ ಅವರು ಕೆಲವೇ ಕ್ಷಣಗಳ ವಿಸಿಟ್ಗೆ ರಾಜ್ಯಕ್ಕೆ ಬರ್ತಾ ಇದ್ದಾರೆ ಅನ್ನೋ ಮಾಹಿತಿ ಇತ್ತು. ಆದರೆ ಕೆಲವೇ ಕ್ಷಣಗಳು ಅನ್ನೋದು ಬಹಳ ಸ್ಪೆಸಿಫಿಕ್ ಆಗಿ ತಿಳಿಸಲಾಗಿತ್ತಾದ್ರಿಂದ ಚರ್ಚೆ ಆಗೋ ಮಟ್ಟಿಗೆ ಏನೂ ಆಗಬಾರ್ದೇನೋ ಆಗೋಲ್ವೇನೋ ಅನ್ನೋ ಅಂದಾಜೇ ಇತ್ತು. ಇದೇ ಅಂದಾಜಿನಲ್ಲೇ ಸಿದ್ದರಾಮಯ್ಯನವರು ಕೂಡ ಮಾತನಾಡಿದ್ರು ಮಾಧ್ಯಮದವರ ಜೊತೆಯಲ್ಲಿ. ಇನ್ಫ್ಯಾಕ್ಟ್ ರಾಹುಲ್ ಗಾಂಧಿ ಅವರು ಮೈಸೂರಿನಿಂದ ವಯನಾಡು ಹೀಗಿತ್ತು ಪ್ರವಾಸ. ಮೈಸೂರಿಗೆ ಬಂದರು, ಡಿ ಕೆ ಶಿವಕುಮಾರ್ ಅವರು ಹಾಗೆ ಸಿದ್ದರಾಮಯ್ಯನವರು ಜಂಟಿಯಾಗಿ ಹೋದರು, ಹೂಗುಚ್ಚ ಕೊಟ್ಟರು, ವಿಶ್ ಮಾಡಿದ್ರು. ರಾಹುಲ್ ಗಾಂಧಿ ಅವರು ಹೋದರು. ಅದಾದಮೇಲೆ ಸಿದ್ದರಾಮಯ್ಯನವರು ಆಚೆ ಬಂದ್ಬಿಟ್ಟು ಮಾಧ್ಯಮಗಳಿಗೆ ಹೇಳಿಕೆ ಕೊಟ್ಟರು. ಆ ಹೇಳಿಕೆ ಕೊಟ್ಟಿದ್ದನ್ನು ಗಮನಿಸಿ ಅದಾದಮೇಲೆ ಹೆಂಗೆ ಪ್ಲಾಟ್ ಟರ್ನ್ ಆಗ್ತಾ ಬಂತು, ಕತೆ ಹೇಗೆ ಚೇಂಜ್ ಆಗ್ತಾ ಬಂತು ಅನ್ನೋದನ್ನು ವಿವರಿಸ್ತೀನಿ. ಮೊದಲು ಸಿದ್ದರಾಮಯ್ಯನವರು ಕೊಟ್ಟ ಆ ಹೇಳಿಕೆಯನ್ನು ಗಮನಿಸಿ ವಾಪಸ್ ಬನ್ನಿ. Rahul Gandhi, while you met Rahul Gandhi, sir, any political discussion? No discussion has been taken place today. Even in the evening also, no discussion will be taken place. He is coming and going. for these speculations, sir, what's your answer to the speculations? Because see, there is a function in Gudluru. yes, sir. Okay. He is going there. Rahul Gandhi, while you met Rahul Gandhi, sir, any political discussion? No discussion has been taken place today. Even in the evening also, no discussion will be taken place. He is coming and going. For these speculations, sir, what's your answer to the speculations? Because see, there is a function in Gudluru. yes, sir. Okay. He is going there. Rahul Gandhi, while you met Rahul Gandhi, sir, any political discussion? No discussion has been taken place today. ರಾಜ್ಯದಲ್ಲಿ ಮುಖ್ಯಮಂತ್ರಿ ಕುರ್ಚಿ ಬದಲಾವಣೆ ವಿಚಾರ ಸ್ವಲ್ಪ ಚರ್ಚೆಯಿಂದ ಪಕ್ಕಕ್ಕೆ ಸರಿದಿತ್ತು. ಬೇರೆ ಬೇರೆ ವಿಚಾರಗಳು ಅಧಿವೇಶನ ಆಯಿತು. ಅಧಿವೇಶನದ ನಂತರದಲ್ಲಿ ಅನೇಕ ಬೇರೆ ಬೇರೆ ವಿಚಾರಗಳು ಬಂದಿದ್ದರಿಂದ ಡಿಬೇಟ್ಗೆ ಅಂದರೆ ಚರ್ಚೆಗೆ ಈ ಮುಖ್ಯಮಂತ್ರಿ ಕುರ್ಚಿ ಬದಲಾವಣೆ ವಿಚಾರವನ್ನು ತರುವ ಆ ಪರಿಸ್ಥಿತಿ ಇರಲಿಲ್ಲ. ಇವತ್ತು ರಾಹುಲ್ ಗಾಂಧಿ ಅವರು ಕೆಲವೇ ಕ್ಷಣಗಳ ವಿಸಿಟ್ಗೆ ರಾಜ್ಯಕ್ಕೆ ಬರ್ತಾ ಇದ್ದಾರೆ ಅನ್ನೋ ಮಾಹಿತಿ ಇತ್ತು. ಆದರೆ ಕೆಲವೇ ಕ್ಷಣಗಳು ಅನ್ನೋದು ಬಹಳ ಸ್ಪೆಸಿಫಿಕ್ ಆಗಿ ತಿಳಿಸಲಾಗಿತ್ತಾದ್ರಿಂದ ಚರ್ಚೆ ಆಗೋ ಮಟ್ಟಿಗೆ ಏನೂ ಆಗಬಾರ್ದೇನೋ ಆಗೋಲ್ವೇನೋ ಅನ್ನೋ ಅಂದಾಜೇ ಇತ್ತು. ಇದೇ ಅಂದಾಜಿನಲ್ಲೇ ಸಿದ್ದರಾಮಯ್ಯನವರು ಕೂಡ ಮಾತನಾಡಿದ್ರು ಮಾಧ್ಯಮದವರ ಜೊತೆಯಲ್ಲಿ. ಇನ್ಫ್ಯಾಕ್ಟ್ ರಾಹುಲ್ ಗಾಂಧಿ ಅವರು ಮೈಸೂರಿನಿಂದ ವಯನಾಡು
ಹೀಗಿತ್ತು ಪ್ರವಾಸ. ಮೈಸೂರಿಗೆ ಬಂದರು, ಡಿ ಕೆ ಶಿವಕುಮಾರ್ ಅವರು ಹಾಗೆ ಸಿದ್ದರಾಮಯ್ಯನವರು ಜಂಟಿಯಾಗಿ ಹೋದರು, ಹೂಗುಚ್ಚ ಕೊಟ್ಟರು, ವಿಶ್ ಮಾಡಿದ್ರು, ರಾಹುಲ್ ಗಾಂಧಿ ಅವರು ಹೋದರು. ಅದಾದಮೇಲೆ ಸಿದ್ದರಾಮಯ್ಯನವರು ಆಚೆ ಬಂದ್ಬಿಟ್ಟು ಮಾಧ್ಯಮಗಳಿಗೆ ಹೇಳಿಕೆ ಕೊಟ್ಟರು. ಆ ಹೇಳಿಕೆ ಕೊಟ್ಟಿದ್ದನ್ನು ಗಮನಿಸಿ ಅದಾದಮೇಲೆ ಹೆಂಗೆ ಪ್ಲಾಟ್ ಟರ್ನ್ ಆಗ್ತಾ ಬಂತು, ಕತೆ ಹೇಗೆ ಚೇಂಜ್ ಆಗ್ತಾ ಬಂತು ಅನ್ನೋದನ್ನು ವಿವರಿಸ್ತೀನಿ. ಮೊದಲು ಸಿದ್ದರಾಮಯ್ಯನವರು ಕೊಟ್ಟ ಆ ಹೇಳಿಕೆಯನ್ನು ಗಮನಿಸಿ ವಾಪಸ್ ಬನ್ನಿ. Rahul Gandhi, while you met Rahul Gandhi, sir, any political discussion? No discussion has been taken place today. Even in the evening also, no discussion will be taken place. He is coming and going. For these speculations, sir, sir, what's your Was answer there to the any talk about speculations? the Because leadership See, change? there is a function in Gudluru. Yes, sir. Okay. He is going there. Rahul Gandhi, while you met Rahul Gandhi, sir, any political discussion? No discussion has been taken place today. Even in the evening also, no discussion will be taken place. He is coming and going. for these speculations, sir, sir, what's your Was answer there to the any talk about speculations? the Because leadership See, change? there is a function in Gudluru. Yes, sir. Okay. He is going there. Rahul Gandhi, while you met Rahul Gandhi, sir, any political discussion? No discussion has been taken place today. ರಾಜ್ಯದಲ್ಲಿ ಮುಖ್ಯಮಂತ್ರಿ ಕುರ್ಚಿ ಬದಲಾವಣೆ ವಿಚಾರ ಸ್ವಲ್ಪ ಚರ್ಚೆಯಿಂದ ಪಕ್ಕಕ್ಕೆ ಸರಿದಿತ್ತು. ಬೇರೆ ಬೇರೆ ವಿಚಾರಗಳು, ಅಧಿವೇಶನ ಆಯಿತು. ಅಧಿವೇಶನದ ನಂತರದಲ್ಲಿ ಅನೇಕ ಬೇರೆ ಬೇರೆ ವಿಚಾರಗಳು ಬಂದಿದ್ದರಿಂದ ಡಿಬೇಟ್ಗೆ ಅಂದರೆ ಚರ್ಚೆಗೆ ಈ ಮುಖ್ಯಮಂತ್ರಿ ಕುರ್ಚಿ ಬದಲಾವಣೆ ವಿಚಾರವನ್ನು ತರುವ ಆ ಪರಿಸ್ಥಿತಿ ಇರಲಿಲ್ಲ. ಇವತ್ತು ರಾಹುಲ್ ಗಾಂಧಿ ಅವರು ಕೆಲವೇ ಕ್ಷಣಗಳ ವಿಸಿಟ್ಗೆ ರಾಜ್ಯಕ್ಕೆ ಬರ್ತಾ ಇದ್ದಾರೆ ಅನ್ನೋ ಮಾಹಿತಿ ಇತ್ತು. ಆದರೆ ಕೆಲವೇ ಕ್ಷಣಗಳು ಅನ್ನೋದು ಬಹಳ ಸ್ಪೆಸಿಫಿಕ್ ಆಗಿ ತಿಳಿಸಲಾಗಿತ್ತಾದ್ರಿಂದ ಚರ್ಚೆ ಆಗೋ ಮಟ್ಟಿಗೇನು ಆಗಬಾರ್ದೇನೋ ಆಗೋಲ್ವೇನೋ ಅನ್ನೋ ಅಂದಾಜೇ ಇತ್ತು. ಇದೇ ಅಂದಾಜಿನಲ್ಲೇ ಸಿದ್ದರಾಮಯ್ಯನವರು ಕೂಡ ಮಾತನಾಡಿದ್ರು ಮಾಧ್ಯಮದವರ ಜೊತೆಯಲ್ಲಿ. ಇನ್ಫ್ಯಾಕ್ಟ್ ರಾಹುಲ್ ಗಾಂಧಿ ಅವರು ಮೈಸೂರಿನಿಂದ ವಯನಾಡು ಹೀಗಿತ್ತು ಪ್ರವಾಸ. ಮೈಸೂರಿಗೆ ಬಂದರು, ಡಿ ಕೆ ಶಿವಕುಮಾರ್ ಅವರು ಹಾಗೆ ಸಿದ್ದರಾಮಯ್ಯನವರು ಜಂಟಿಯಾಗಿ ಹೋದರು, ಹೂಗುಚ್ಚ ಕೊಟ್ಟರು, ವಿಶ್ ಮಾಡಿದ್ರು, ರಾಹುಲ್ ಗಾಂಧಿ ಅವರು ಹೋದರು. ಅದಾದಮೇಲೆ ಸಿದ್ದರಾಮಯ್ಯನವರು ಆಚೆ ಬಂದ್ಬಿಟ್ಟು ಮಾಧ್ಯಮಗಳಿಗೆ ಹೇಳಿಕೆ ಕೊಟ್ಟರು. ಆ ಹೇಳಿಕೆ ಕೊಟ್ಟಿದ್ದನ್ನು ಗಮನಿಸಿ ಅದಾದಮೇಲೆ ಹೆಂಗೆ ಪ್ಲಾಟ್ ಟರ್ನ್ ಆಗ್ತಾ ಬಂತು, ಕತೆ ಹೇಗೆ ಚೇಂಜ್ ಆಗ್ತಾ ಬಂತು ಅನ್ನೋದನ್ನು ವಿವರಿಸ್ತೀನಿ. ಮೊದಲು ಸಿದ್ದರಾಮಯ್ಯನವರು ಕೊಟ್ಟ ಆ ಹೇಳಿಕೆಯನ್ನು ಗಮನಿಸಿ ವಾಪಸ್ ಬನ್ನಿ. Rahul Gandhi, while you met Rahul Gandhi, sir, any political discussion? No discussion has been taken place today. Even in the evening also, no discussion will be taken place. He is coming and going. for these speculations, sir, sir, what's your Was answer there to the any talk about speculations? the Because leadership See, change? there is a function in Gudluru. Yes, sir. Okay. He is going there. Rahul Gandhi, while you met Rahul Gandhi, sir, any political discussion? No discussion has been taken place today. Even in the evening also, no discussion will be taken place. He is coming and going. for these speculations, sir, sir, what's your Was answer there to the any talk about speculations? the Because leadership See, change? there is a function in Gudluru. Yes, sir. Okay. He is going there. Rahul Gandhi, while you met Rahul Gandhi, sir, any political discussion? No discussion has been taken place today.